ಮುನಿರತ್ನ ಶಾಸಕನಾಗಲು ನಾಲಾಯಕ್. ನಾಲಾಯಕ್ನ ಸಮರ್ಥನೆಗೆ ಅಶೋಕ್ ಮತ್ತು ಸಿಟಿ ರವಿ ನಿಂತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಜೊತೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಏನು ಸವಾಲನ್ನ ಹಾಕಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮುನಿರತ್ನ ಶಾಸಕನಾಗಲು ನಾಲಾಯಕ್ ಸಮರ್ಥನೆಗೆ ಅಶೋಕ್ ಮತ್ತು ಸಿಟಿ ರವಿ ನಿಂತಿದ್ದಾರೆ. ಸಿಟಿ ರವಿ ವೀರಾವೇಶದಿಂದ ಮಾತನಾಡ್ತಾನೆ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಲಗಿಸಿ ಅಂತಾನಲ್ಲ ಅಂತ ಕಿಡಿಕಾರಿದ್ದಾರೆ. ಈ ರೀತಿಯಾಗಿ ಮಾತನಾಡಿದ್ರು ಕೂಡ ಅವನನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಸಿಟಿ ರವಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯು ಸುಮ್ಮನಿರ್ತಾರ ಈ ಪ್ರಕರಣದಲ್ಲಿ? ಚುನಾವಣೆ ಬಂದಾಗ ಒಕ್ಕಲಿಗರ ವೋಟ್ ಬೇಕು ಇವ್ರಿಗೆ, ಮತ ಬೇಕಾದಾಗ ನಿಮಗೆ ದಲಿತರು ಬೇಕು. ಇದರ ಜೊತೆಯಲ್ಲಿ ನಿರ್ಮಲಾನಂದ ಶ್ರೀಗಳ ಬಗ್ಗೆಯೂ ಕೂಡ ಇವನು ಹೇಳಿದ್ದ ಅಂತ ಹೇಳಿದ್ದಾರೆ. ಸಿಟಿ ರವಿ, ಅಶೋಕ್, ಕುಮಾರಸ್ವಾಮಿ ಈಗ ಮಾತನಾಡಲೇಬೇಕು. ಕುಮಾರಸ್ವಾಮಿ ಮಾತೆತ್ತಿದ್ರೆ ಶಾ ಮತ್ತು ಮೋದಿಯ ಬಳಿ ಹೋಗ್ತಾರೆ. ಈಗ ಮೋದಿ ಶಾಗೆ ಹೇಳಿ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಜಾತಿ ನಿಂದನೆ ಮತ್ತು ಬೆದರಿಕೆಯ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿರುವಂತಹ ಆರ್ ನಗರದ ಶಾಸಕ ಮುನಿರತ್ನ ಬಗ್ಗೆ ಕಿಡಿಕಾರಿದ್ದಾರೆ. ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಯಾರ್ಯಾರು ಮುನಿರತ್ನ ಅವರ ನಡೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅವರಿಗೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಮುನಿರತ್ನ ಶಾಸಕ ಆಗಲು ನಾಲಾಯಕ್ ಅಂತ ಹೇಳಿದ್ದಾರೆ. ಈ ನಾಲಾಯಕ್ನ ಸಮರ್ಥನೆಗೆ ಅಶೋಕ್ ಮತ್ತು ಸಿಟಿ ರವಿ ನಿಂತಿದ್ದಾರೆ. ಸಿಟಿ ರವಿ ವೀರಾವೇಶದಿಂದ ಮಾತನಾಡ್ತಿದ್ದಾರೆ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಲಗಿಸಿ ಅಂತಾನಲ್ಲ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಅವನನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾನೆ ಸಿಟಿ ರವಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಸುಮ್ಮನಿರ್ತಾರ? ಯಾಕಂತಂದ್ರೆ ಚುನಾವಣೆ ಬಂದಾಗ ಒಕ್ಕಲಿಗರ ವೋಟ್ ಬೇಕು, ಮತ ಬೇಕಾದಾಗ ನಿಮಗೆ ದಲಿತರು ಕೂಡ ಬೇಕು. ಆದ್ರೆ ಇದರ ಜೊತೆಯಲ್ಲಿ ನಿರ್ಮಲಾನಂದ ಶ್ರೀಗಳ ಬಗ್ಗೆನೂ ಕೂಡ ಇವನು ಮಾತನಾಡಿದ್ದಾನೆ ಅಂತ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಹೀಗಾಗಿ ಸಿಟಿ ರವಿ, ಅಶೋಕ್, ಕುಮಾರಸ್ವಾಮಿ ಅವರು ಮಾತನಾಡಲೇಬೇಕು. ಈಗ ಡಿಫೆಂಡ್ ಮಾಡ್ಕೊಳ್ತಾರಾ ಅಂತ ಸಾಲು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು, ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನಾ ಬೇಡವಾ? ಯಾರು ಸಿಟಿ ರವಿ ಹೇಳಿದ್ರ ಬೇಡ ಅಂತ? ಅಶೋಕ್ ಹೇಳಿದ್ರ? ಪಾಪ ಮರ್ಯಾದೆ ಇದೆಯೇನ್ರಿ ಅಶೋಕ್ಗೂ ಸಿಟಿ ರವಿಗೂ? ಅವ್ರು ಯಾರೋ ಎಚ್.ಡಿ. ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದರೆ ಭಾಳ ವೀರಾಶಯವಾಗಿ ಮಾತಾಡ್ತಾರಲ್ರಿ. ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದೇನು ಸ್ಟೇಟ್ಮೆಂಟು? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ, ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ಹಂಗಾರೆ ಸಿಟಿ ರವಿ, ಅಶೋಕು ಇವರೆಲ್ಲ ಸೇರಿಸಿ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು? ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೋ, ಅಶೋಕು, ಸಿಟಿ ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರವ್ರ ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನು ನಿಜವಾದ ಚಿಕ್ಕಮಗಳೂರ, ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕುಮಾರಸ್ವಾಮಿಯವರು, ಅಶೋಕ್ ಅವರು, ಇವರು 3 ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತದ್ದು. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ, ಅವನು ರಾಜಕೀಯಕ್ಕೆ ಬಂದ್ಬಿಡ್ಲಿ, ಮುಖ್ಯಮಂತ್ರಿ ಆಗಲಿ ಅಂತ. ಏನಿದ್ರೆಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು 3 ಜನ ಒಕ್ಕಲಿಗರ ಲೀಡರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರ ಸಮಾಜದ ವೋಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು. ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಗೆ. ನಮಗೆ ಒಕ್ಕಲಿಗರು ಸಮಾಜ ನಾವು ಓಟ್ ಕೊಟ್ಟವ್ರೆ, ಓಟ್ ಕೊಟ್ಟಿಲ್ಲ, ನಮಗೆ ತಿರಸ್ಕರಿಸವ್ರೆ, ನಮಗೆ ಭಾಗ ಮಾಡವ್ರೆ ಅಂತ ನೋಡಲ್ಲ ನಾವು. ಈಗ ರೂರಲ್ಲೂ ಸೋತೋ, ಮಂಡ್ಯದಲ್ಲೂ ಸೋತೋ,
ನಾವು ಸಮಾಜ ಯಾವತ್ತೂ ಬಿಟ್ಕೊಡೋಕ್ಕೆ ತಯಾರಿಲ್ಲ, ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ. ತಕ್ಷಣ ನಮ್ಮ ಸಿ ಟಿ ರವಿಯವರು, ಅಶೋಕರು, ಎಚ್ ಡಿ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಬೇಕು. ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ, ಅವ್ರ ಪಾರ್ಟಿನಲ್ಲಿ BJP ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಂದು ನಿಮಿಷ ಹೇಳ್ತೀನಿ. BJP ಮೇಲೆ ಏನು ಮಾತೆತ್ತಿರ ಅಮಿತ್ ಶಾ ಹತ್ರ ಹೋಯ್ತಾರೆ, ಮಾತೆತ್ತರೆ ಮೋದಿ ಹತ್ರ ಹೋಯ್ತಾರೆ, ಅದು ಇದು ಅಂತಾರಲ್ಲ ಕುಮಾರಸ್ವಾಮಿಯವರು. ಇವ್ರು 3 ಜನ ಜಾಯಿಂಟ್ ಆಗಿ, ಇವರು ಮಾಜಿ ಜನರಲ್ ಸೆಕ್ರೆಟರಿ MLC ಇದ್ದಾರೆ, ಅವರು ವಿರೋಧ ಪಕ್ಷ ನಾಯಕರು, 3 ಜನ ಸೇರಿ ಅಮಿತ್ ಶಾ ಹತ್ರ ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೇ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡಬೇಕು. ಹೀಗಾಗಿನೇ ಈಗ ಚಲುವರಾಯಸ್ವಾಮಿಯವರು ನೆಗಿ ಕೆಂಡುವಾಗಬಿಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿಯವರು ಮಾತನ್ನ ಎತ್ತಿದ್ರೆ ಸಾಕು, ಮೋದಿ ಬಳಿ ಹೋಗ್ತಾರೆ, ಅಮಿತ್ ಶಾ ಬಳಿ ಹೋಗ್ತಾರೆ, ಅವರ ಕುರಿತಂತೆ ಮಾತನಾಡ್ತಾರೆ. ಹಾಗಾಗಿ ಈಗ ರಾಜ್ಯದಲ್ಲಿ ಏನಾಗ್ತಿದೆಯಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋದಿ ಬಳಿ ಹೋಗಿ ಹೇಳಲಿ ಅಂತ ಕುಮಾರಸ್ವಾಮಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ.